ಪ್ರಜಾತಂತ್ರ ವ್ಯವಸ್ಥೆಯ ಭಾರತದಲ್ಲಿ ಚುನಾವಣೆಗಳು ಅತ್ಯಂತ ಪ್ರಮುಖವಾದ ಪಾತ್ರವನ್ನು ನಿರ್ವಹಿಸುತ್ತವೆ. ಮೇ 12, 2018 ಕರ್ನಾಟಕದ ವಿಧಾನಸಭೆಗೆ ಚುನಾವಣೆ ನಡೆಯಲಿದೆ. ಈಗಾಗಲೇ ಚುನಾವಣಾ ಆಯೋಗವು ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡು ಅನೇಕ ಮತಗಟ್ಟೆಗಳನ್ನು ನಿರ್ಮಾಣ ಮಾಡಿ ಅದರ ತಯಾರಿಯನ್ನು ಕೂಡ ಮಾಡ್ತಾ ಇದೆ. ಆದರೆ ಆ ಮತಗಟ್ಟೆಯಲ್ಲಿ ಅನೇಕ ಸವಾಲುಗಳನ್ನು ಅಧ್ಯಕ್ಷಾಧಿಕಾರಿ ಹಾಗೂ ಅವರ ತಂಡದವರು ಎದುರಿಸಬೇಕಾಗುತ್ತೆ. ಅವರು ಎದುರಿಸ್ತಕ್ಕಂಥ ಸವಾಲುಗಳೇನು, ಅದಕ್ಕೆ ಪರಿಹಾರಗಳೇನು ಅಂತಕ್ಕಂಥ ಒಂದು ಸಣ್ಣ ಪ್ರಾತ್ಯಕ್ಷಿಕೆಯನ್ನು ತಮ್ಮೆದುರಿಗೆ ತೋರ್ಪಡಿಸೋದಕ್ಕೋಸ್ಕರ ಒಂದು ಮಾದರಿ ಮತಗಟ್ಟೆಯನ್ನು ನಿರ್ಮಾಣ ಮಾಡಿ ಅಲ್ಲಿ ಬರ್ತಕ್ಕಂಥ ಸವಾಲುಗಳು ಅದಕ್ಕೆ ಪರಿಹಾರಗಳನ್ನು ಕೊಡುವಂಥ ಒಂದು ಸಣ್ಣ ಪ್ರಯತ್ನ ಇದೀಗ ತಮ್ಮ ಮುಂದೆ. ತಾವೀಗ ನೋಡ್ತಾ ಇದ್ದೀರಿ, ಮತಗಟ್ಟೆ ಸಂಖ್ಯೆ 219. ಚುನಾವಣೆ ಇವತ್ತಾದರೂ ಕೂಡ ನಿನ್ನೆ ದಿನವೇ ಇಡೀ ತಂಡ, ಚುನಾವಣೆ ನಡೆಸ್ತಕ್ಕಂಥ ಇಡೀ ತಂಡ, ಅಧ್ಯಕ್ಷಾಧಿಕಾರಿಯ ಜೊತೆಗೆ ಇಡೀ ತಂಡವು ಕೂಡ ಇಲ್ಲಿ ಆಗಮಿಸಿ ಈ ಎಲ್ಲ ವಿಷಯಗಳನ್ನ ಈ ಫಲಕಗಳ ಮೂಲಕ ತೋರ್ಪಡಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಕಾಣ್ತಾ ಇರತಕ್ಕಂಥದ್ದು ಈ ವಿಧಾನಸಭಾ ಕ್ಷೇತ್ರದಲ್ಲಿರ್ತಕ್ಕಂಥ ಅಭ್ಯರ್ಥಿಗಳ ಹೆಸರುಗಳು, ಅವರ ಚಿಹ್ನೆಗಳನ್ನು ತೋರ್ಪಡಿಸ್ತಾ ಇದ್ರೆ, ಇಲ್ಲಿರ್ತಕ್ಕಂಥ ಮಾಹಿತಿಯಲ್ಲಿ ಈ ಕೇಂದ್ರ ಯಾವುದು, ಜೊತೆಗೆ ಚುನಾವಣೆ ಎಷ್ಟು ಗಂಟೆಗೆ ಪ್ರಾರಂಭವಾಗುತ್ತೆ, ಚುನಾವಣೆ ಎಷ್ಟು ಗಂಟೆಗೆ ಮುಗಿಯುತ್ತೆ ಅಂತಕ್ಕಂಥದ್ದನ್ನು ಕೂಡ ಇಲ್ಲಿ ತೋರ್ಪಡಿಸಲಿಕ್ಕೆ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ತಾವಿಲ್ಲಿ ನೋಡ್ತಾ ಇದ್ರಿ, ಬೆಳಗ್ಗೆ 7 ಗಂಟೆಯಿಂದ ಮತದಾನ ಪ್ರಾರಂಭವಾಗಿ ಸಂಜೆ 6 ಗಂಟೆವರೆಗೂ ಕೂಡ ಮತದಾನ ನಡೆಯಲಿದೆ ಅಂತಕ್ಕಂಥದ್ದನ್ನು ಕೂಡ ಇಲ್ಲಿ ತೋರ್ಪಡಿಸಿದ್ದಾರೆ. ಇದ್ರ ಜೊತೆಗೆ ಈ ಮತಗಟ್ಟೆ ಕೇಂದ್ರದಿಂದ 100 ಮೀಟರ್ ಅಂತರದಲ್ಲಿ ಇದು ನಿಷೇಧಿತ ಪ್ರದೇಶ ಅಂತಕ್ಕಂಥ ಒಂದು ಗುರುತನ್ನು ಕೂಡ ಆ ಸಿಬ್ಬಂದಿಯವರಿಗಾಗಲೇ ಮಾಡಿ ಅಲ್ಲೊಂದು ಕೆಂಪು ಧ್ವಜವನ್ನ ನೆಟ್ಟು ಬಂದಿದ್ದಾರೆ ಮತ್ತು ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಈ 100 ಮೀಟರ್ ಅಂತರ ನಿಷೇಧಿತ ಪ್ರದೇಶವಾಗಿದ್ದು ಇಲ್ಲಿ ಯಾವುದೇ ರೀತಿಯ ಪ್ರಚಾರವನ್ನಾಗಲಿ ಯಾವುದೇ ರೀತಿಯ ಪ್ರಚಾರಗಳನ್ನು ಮಾಡೋದಿಲ್ಲ ಅಥವಾ ರಾಜಕೀಯ ಪಕ್ಷಗಳ ಸಂಘಟನೆಗಳು ಬರೋದಿಲ್ಲ ಅಂತಕ್ಕಂಥ ಘೋಷಣೆಯನ್ನು ಕೂಡ ಮಾಡಿ ಬಂದಿದ್ದಾರೆ. ಇದಿಷ್ಟು ಈ ಹೊರಗಿನ ವ್ಯವಸ್ಥೆಯನ್ನು ನಾವಿಲ್ಲಿ ಕಾಣ್ತಾ ಇದ್ದೇವೆ. ಸ್ನೇಹಿತರೆ, ಈಗಾಗಲೇ ನಾವು ಈ ಮಾದರಿ ಮತದಾನದ ಮತಗಟ್ಟೆಯ ಹೊರಾಂಗಣ ವ್ಯವಸ್ಥೆಯನ್ನು ನೋಡ್ಕೊಂಡು ಬಂದಿದ್ದೇವೆ. ಈಗ ಈ ಮಾದರಿ ಮತಗಟ್ಟೆಯ ಒಳಾಂಗಣ ವ್ಯವಸ್ಥೆಯನ್ನು ನೋಡೋಣ. ಇಲ್ಲಿರ್ತಕ್ಕಂಥವರು ಈ ಮತಗಟ್ಟೆಯ ಅಧ್ಯಕ್ಷಾಧಿಕಾರಿಗಳು. ಈ ಅಧ್ಯಕ್ಷಾಧಿಕಾರಿಗಳು ಈ ಮತಗಟ್ಟೆಯ ಸಂಪೂರ್ಣ ಜವಾಬ್ದಾರಿಯನ್ನ ಹೊತ್ತಂತವರಾಗಿರ್ತಾರೆ. ಇನ್ನು ಈ ಸಾಲಿನಲ್ಲಿ ಕಾಣ್ತಕ್ಕಂಥ ಈ 4 ಜನರು ಕೂಡ ಈ ಮತಗಟ್ಟೆಯ ಅಧಿಕಾರಿಗಳು. ಈ ಮತಗಟ್ಟೆಯ ಅಧಿಕಾರಿಗಳ ಹಿಂದ್ಗಡೆ ಕೂತ್ಕೊಂಡಿರ್ತಕ್ಕಂಥವರು ಈ ಒಂದು ಮತಕ್ಷೇತ್ರದಲ್ಲಿರ್ತಕ್ಕಂತಹ ಅಭ್ಯರ್ಥಿಯಿಂದ ನೇಮಕಗೊಂಡಿರ್ತಕ್ಕಂಥ ಆ ಪಕ್ಷದ ಏಜೆಂಟ್ಗಳಾಗಿರ್ತಾರೆ. ಅವರಿಗೆ ಆಸನದ ವ್ಯವಸ್ಥೆಯನ್ನ ಈ ರೀತಿಯಾಗಿ ಮಾಡಲಾಗಿರುತ್ತೆ. ಸ್ನೇಹಿತರೆ, ಇದು ಈ ಮತಗಟ್ಟೆಯ ಕಂಟ್ರೋಲ್ ಯೂನಿಟ್ ಆಗಿರುತ್ತದೆ. ಇನ್ನು ಇಲ್ಲಿ ಬಂದ್ರೆ ಇದು ಈ ಮತಗಟ್ಟೆಯ ವಿವಿಪ್ಯಾಟ್ ಸ್ಟೇಟಸ್ ಡಿಸ್ಪ್ಲೇ ಯೂನಿಟ್ ಆಗಿರುತ್ತದೆ. ಸ್ನೇಹಿತರೆ, ಈ ಮತಗಟ್ಟೆಗೆ ಮತ ಚಲಾಯಿಸಲು ಆಗಮಿಸಿರ್ತಕ್ಕಂಥ ಮತದಾರ ತನ್ನೆಲ್ಲ ಪ್ರಕ್ರಿಯೆಗಳನ್ನು ಮುಗಿಸ್ಕೊಂಡು ನಂತರ ಈ ವೋಟಿಂಗ್ ಕಂಪಾರ್ಟ್ಮೆಂಟಿಗೆ ತನ್ನ ಮತವನ್ನು ಚಲಾಯಿಸಲಿಕ್ಕೆ ಆಗಮಿಸ್ತಾನೆ. ಇಲ್ಲಿ ಕಾಣ್ತಕ್ಕಂಥದ್ದು ಬ್ಯಾಲೆಟ್ ಯೂನಿಟ್, ಅವನು ಇಲ್ಲೇ ತನ್ನ ಮತವನ್ನು ಚಲಾಯಿಸ್ತಕ್ಕಂಥದ್ದು. ನಂತರ ಇಲ್ಲಿ ಕಾಣ್ತಕ್ಕಂಥದ್ದು ವಿವಿಪ್ಯಾಟ್ ಮಿಷನ್, ಅಂದರೆ ಮತದಾರರ ಮತ ಖಾತ್ರಿಪಡಿಸಿಕೊಳ್ಳುವ ಯಂತ್ರ. ಈಗ ಏನಾಗಿದೆ ಅಂದ್ರೆ, ನಾ ಹಾಕಿರ್ತಕ್ಕಂಥ ಮತ ನನ್ನ ಅಭ್ಯರ್ಥಿಗೆ ಬೀಳ್ತಾ ಇಲ್ಲ ಅಂತಕ್ಕಂಥ ಪ್ರಶ್ನೆಯನ್ನ ಮತದಾರ ಮಾಡ್ತಾ ಇರೋದ್ರಿಂದ ಚುನಾವಣಾ ಆಯೋಗವು ಈ ಸಾಲಿನಿಂದ ಈ ಒಂದು ಹೊಸ ವ್ಯವಸ್ಥೆಯನ್ನ ಮಾಡ್ತಾ ಇದೆ. ಇಲ್ಲಿ ಮತದಾರ ಮತವನ್ನ ಚಲಾಯಿಸಿದ ತಕ್ಷಣ ಅವನು ಯಾವ ತನ್ನ ಗುರುತಿಗೆ ಮತವನ್ನ ಚಲಾವಣೆ ಮಾಡಿದಾನೋ ಆ ಚಿಹ್ನೆ, ಆ ಅಭ್ಯರ್ಥಿಯ ಸಂಖ್ಯೆ 7 ಸೆಕೆಂಡಿನವರೆಗೆ ಈ ಸ್ಕ್ರೀನ್ ನಲ್ಲಿ ಕಾಣ್ತಾ ಇರುತ್ತೆ. ಈ ಒಂದು ಮತಗಟ್ಟೆಯಲ್ಲಿ ಅಧ್ಯಕ್ಷಾಧಿಕಾರಿಯಿಂದ ಹಿಡಿದು ಇರ್ತಕ್ಕಂಥ 4 ಮತಗಟ್ಟೆ ಅಧಿಕಾರಿಗಳು ತಮ್ಮದೇ ಆಗಿರ್ತಕ್ಕಂಥ ಕೆಲಸಗಳನ್ನು ನಿರ್ವಹಿಸ್ತಾರೆ. ಹಾಗಾದ್ರೆ ಅವ್ರ ಎಲ್ಲರ ಕೆಲಸಗಳೇನು ಅನ್ನೋದನ್ನ ಅವರಿಂದನೇ ತಿಳಿದುಕೊಳ್ಳೋಣ. ಮೊದಲನೇದಾಗಿ ಈ ಮತಗಟ್ಟೆಯ ಅಧ್ಯಕ್ಷಾಧಿಕಾರಿಗಳು ಅವರ ತಮ್ಮ ಕಾರ್ಯಗಳನ್ನು ತಮ್ಮ ಮುಂದೆ ಹೇಳ್ತಾ ಇದ್ದಾರೆ. ನಾನು ರಾಘವೇಂದ್ರ ಹಂಚಿನಮನಿ, ಈ ಮತಗಟ್ಟೆ ಕೇಂದ್ರದ ಅಧ್ಯಕ್ಷಾಧಿಕಾರಿಯಾಗಿದ್ದು ನನ್ನ ಕರ್ತವ್ಯಗಳು ಹೀಗಿವೆ. ಮತದಾನದ ಸಮಯದಲ್ಲಿ ಮತಗಟ್ಟೆಯಲ್ಲಿನ ಸಂಪೂರ್ಣ ಉಸ್ತುವಾರಿಯನ್ನು ನೋಡಿಕೊಳ್ಳುವುದು, ಮತಗಟ್ಟೆ ಏಜೆಂಟರುಗಳ ನೇಮಕಾತಿಯನ್ನು ಮಾಡಿಕೊಳ್ಳುವುದು, ಮಾಕ್ಪೋಲ್ ಕಾರ್ಯವನ್ನು ನಿರ್ವಹಿಸಿ ಅದಕ್ಕೆ ಸಂಬಂಧಿಸಿದಂತಹ ದಾಖಲೆಗಳನ್ನು ನಿರ್ವಹಿಸುವುದು, ಅಧ್ಯಕ್ಷಾಧಿಕಾರಿಯ ಘೋಷಣೆಯನ್ನು ಭರ್ತಿ ಮಾಡಿ ಅದರಿಂದ ಏಜೆಂಟರುಗಳ ಸಹಿಯನ್ನು ತೆಗೆದುಕೊಳ್ಳುವುದು, ಅಧ್ಯಕ್ಷಾಧಿಕಾರಿಯ ದಿನಚರಿಯನ್ನು ನಿರ್ವಹಿಸುವುದು, ಹಾಗೆ ಈ ಮತದಾನದ ಸಂದರ್ಭದಲ್ಲಿ ಎದುರಾಗಬಹುದಾದಂತಹ ಎಲ್ಲ ರೀತಿಯ ಸನ್ನಿವೇಶಗಳಿಗೆ ತಕ್ಕಂತೆ ಕಾರ್ಯವನ್ನು ನಿರ್ವಹಿಸಿ ಅವುಗಳಿಗೆ ಸಂಬಂಧಿಸಿದಂತಹ ಪ್ರಮಾಣ ಪತ್ರಗಳನ್ನು ಸಿದ್ಧಪಡಿಸಿಕೊಳ್ಳುವುದು, ಪ್ರತಿ 2 ಗಂಟೆಗಳಿಗೊಮ್ಮೆ ಸೆಕ್ಟರ್ ಅಧಿಕಾರಿಗಳಿಗೆ ಮಾಹಿತಿಯನ್ನು ಸಲ್ಲಿಸುವುದು, ಶಾಸನಬದ್ಧ ಮತ್ತು ಶಾಸನಬದ್ಧವಲ್ಲದ ಲಕೋಟೆಗಳಾಗಿರುವಂತಹ ಮೊದಲನೇ ಮತಗಟ್ಟೆ ಅಧಿಕಾರಿ ನಿರ್ವಹಿಸುತ್ತಿರುವಂತಹ ಮಾರ್ಕ್ಡ್ ಕಾಪಿ ಆಫ್ ದ ಎಲೆಕ್ಟೋರಲ್, ಎರಡನೇ ಮತಗಟ್ಟೆ ಅಧಿಕಾರಿ
ನಿರ್ವಹಿಸುವಂತಹ 17A ರಿಜಿಸ್ಟರ್, 3ನೇ ಮತಗಟ್ಟೆ ಅಧಿಕಾರಿ ಸಂಗ್ರಹಿಸಿದಂತಹ ಪಿಂಕ್ ವೋಟರ್ ಸ್ಲಿಪ್ ಹಾಗೂ ಉಪಯೋಗಿಸಿದ ಟೆಂಡರ್ ಮತಪತ್ರಗಳು, ಉಪಯೋಗಿಸದೇ ಇರುವ ಟೆಂಡರ್ ಮತಪತ್ರಗಳು ಈ 5 ಶಾಸನಬದ್ಧ ಲಕೋಟೆಗಳನ್ನು ನಿರ್ವಹಿಸುವುದು ಹಾಗೂ ಶಾಸನಬದ್ಧವಲ್ಲದ 11 ಲಕೋಟೆಗಳನ್ನು ತುಂಬಿ ಭರ್ತಿ ಮಾಡುವುದು ಇವು ನನ್ನ ಕರ್ತವ್ಯಗಳು. ನಾನು ಶ್ರೀ ಶಬ್ಬೀರ್ ಮನ್ಯಾರ್, ಮೊದಲನೇ ಮತಗಟ್ಟೆ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದು ನನ್ನ ಕರ್ತವ್ಯಗಳು ಈ ರೀತಿಯಾಗಿವೆ. ನಾನು ಗುರುತು ಮಾಡಿದ ಮತದಾರ ಪಟ್ಟಿಯ ಇನ್ಚಾರ್ಜ್ ಆಗಿದ್ದು, ಮತಗಟ್ಟೆಗೆ ಮತ ಚಲಾಯಿಸಲು ಬಂದಂತಹ ಮತದಾರರಿಂದ ಮತದಾರ ಚೀಟಿಯನ್ನು ಪಡೆದು ಅವರ ಕ್ರಮ ಸಂಖ್ಯೆಯನ್ನು ಹುಡುಕಿ ಅವರು ತಂದ ವೋಟರ್ ಕಾರ್ಡ್ ಅಥವಾ ಚುನಾವಣಾ ಆಯೋಗ ನಿಗದಿಪಡಿಸಿದಂತಹ ಇತರ 21 ಭಾವಚಿತ್ರವುಳ್ಳ ಗುರುತಿನ ದಾಖಲೆಗಳ ಪೈಕಿ ಯಾವುದಾದರೂ ಒಂದನ್ನು ಗುರುತಿಸಿ ಪರಿಶೀಲಿಸಿ ಅವರ ಹೆಸರನ್ನು ಗಟ್ಟಿಯಾಗಿ ಹೇಳುವುದು. ಪುರುಷ ಮತದಾರರಾಗಿದ್ದರೆ ಅವರ ಹೆಸರಿನ ಕೆಳಗೆ ಅಡ್ಡಗೆರೆ ಎಳೆಯುವುದು, ಮಹಿಳಾ ಮತದಾರರಾಗಿದ್ದರೆ ಅವರ ಹೆಸರಿನ ಕೆಳಗೆ ಅಡ್ಡಗೆರೆ ಎಳೆದು ಪಾಸ್ ಮಾರ್ಕ್ ಹಾಕುವುದು. ಪ್ರತಿ 2 ಗಂಟೆಗೆ ಒಮ್ಮೆ ಮತ ಚಲಾಯಿಸಿದ ಒಟ್ಟು ಪುರುಷ ಮತದಾರರು ಮತ್ತು ಮಹಿಳಾ ಮತದಾರರ ಸಂಖ್ಯೆಯನ್ನು PROರ ಗಮನಕ್ಕೆ ತರುವುದು. ಮತದಾನದ ಕೊನೆಗೆ ಒಟ್ಟು ಪುರುಷ ಮತದಾರರ ಸಂಖ್ಯೆ, ಒಟ್ಟು ಮಹಿಳಾ ಮತದಾರರ ಸಂಖ್ಯೆ, ಒಟ್ಟು ಮತ ಚಲಾಯಿಸಿದ ಸಂಖ್ಯೆಯನ್ನು ಹೇಳುವುದು ಇದು ನನ್ನ ಕರ್ತವ್ಯವಾಗಿದೆ. ನಾನು ರಾಜಭಕ್ಷು CM 2ನೇ ಮತಗಟ್ಟೆ ಅಧಿಕಾರಿಯಾಗಿ ಕರ್ತವ್ಯವನ್ನು ನಿರ್ವಹಿಸಲು ಬಂದಿದ್ದೇನೆ. ನನ್ನ ಬಳಿ 17A ರಿಜಿಸ್ಟರ್ ಫಾರ್ಮ್ ಇದ್ದು, ಮೊದಲನೇ ಮತಗಟ್ಟೆ ಅಧಿಕಾರಿ ಹೇಳಿದ ಮತದಾರರ ಕ್ರಮ ಸಂಖ್ಯೆಯನ್ನು ಬರೆದು ಮತದಾರರ ಸಹಿ ಅಥವಾ ಹೆಬ್ಬಟ್ಟಿನ ಗುರುತನ್ನು ಪಡೆಯುವುದು. ಮತದಾರರು ಎಪಿಕ್ ಕಾರ್ಡಿನ ಕೊನೆಯ 4 ಅಂಕಿಗಳನ್ನು ಶರಾ ಕಾಲಂನಲ್ಲಿ ಬರೆಯುವುದು. ಒಂದು ವೇಳೆ ಮತದಾರರು ಎಪಿಕ್ ಕಾರ್ಡಿನ ಬದಲಾಗಿ ಬೇರೆ ಯಾವುದೇ ದಾಖಲೆಗಳನ್ನು ತಂದರೆ ಆ ದಾಖಲೆಯನ್ನು ನಮೂದಿಸುವುದು. ಮತದಾರರ ಕೈ ಬೆರಳಿಗೆ ಅಳಿಸಲಾಗದ ಶಾಯಿಯನ್ನು ಚರ್ಮ ಹಾಗೂ ಉಗುರಿಗೆ ತಾಗುವ ಹಾಗೆ ಹಚ್ಚುವುದು. ಮತದಾರರಿಗೆ ಪಿಂಕ್ ವೋಟರ್ ಸ್ಲಿಪ್ಪನ್ನು ನೀಡುವುದು. ಒಂದು ವೇಳೆ ಮತದಾರರು ಮತವನ್ನು ಚಲಾಯಿಸಲು ನಿರಾಕರಿಸಿದರೆ ಶರಾ ಕಾಲಂನಲ್ಲಿ ಮತದಾನವನ್ನು ಚಲಾಯಿಸಲು ನಿರಾಕರಿಸಿದ್ದಾರೆ ಎಂದು ನಮೂದಿಸುವುದು. ಅದೇ ರೀತಿಯಾಗಿ ಮತದಾನದ ನಿಯಮವನ್ನು ಉಲ್ಲಂಘಿಸಿದ ಮತದಾರರ ಕಾಲಂನಲ್ಲಿ ಮತದಾನದ ನಿಯಮವನ್ನು ಉಲ್ಲಂಘಿಸಿದ್ದಾರೆ ಅದಕ್ಕಾಗಿ ಮತದಾನವನ್ನು ನೀಡಲು ಅವಕಾಶ ಇರುವುದಿಲ್ಲ ಅಂತ ಹೇಳಿ ನಮೂದಿಸುವುದು. ಇಷ್ಟು ನನ್ನ ಕರ್ತವ್ಯಗಳು. ಶ್ರೀಮತಿ ಅಕ್ಕ ಮಾದೇವಿ ಹಾನಗಲ್, ನಾನು 3ನೇ ಮತಗಟ್ಟೆಯ ಅಧಿಕಾರಿ. ನನ್ನ ಕರ್ತವ್ಯಗಳು ಕಂಟ್ರೋಲ್ ಯೂನಿಟ್ ನಿರ್ವಹಿಸುವ ಜವಾಬ್ದಾರಿ ನನ್ನದಾಗಿದೆ. 2ನೇದಾಗಿ ಮತದಾರ ನನ್ನ ಬಳಿಗೆ ಬಂದ ತಕ್ಷಣ ಪಿಂಕ್ ಚೀಟಿಯನ್ನು ಪಡೆದು ಅವರ ಕೈಗೆ ಅಳಿಸಲಾದ ಶಾಯಿ ಇದೆ ಎಂಬುದನ್ನು ಖಚಿತಪಡಿಸಿಕೊಳ್ಳುವುದು. 3ನೇದಾಗಿ ಕಂಟ್ರೋಲ್ ಯೂನಿಟ್ಟಿನಲ್ಲಿ ಬ್ಯಾಲೆಟ್ ಕಮಾಂಡ್ ಕೊಟ್ಟು ಮತದಾರನಿಗೆ ಮತ ಚಲಾಯಿಸಲು ಅವಕಾಶ ಮಾಡಿಕೊಡುವುದು. 4ನೇದಾಗಿ ಕಾಲಕಾಲಕ್ಕೆ ಟೋಟಲ್ ಬಟನ್ ಒತ್ತಿ ಚಲಾಯಿಸಿದ ಒಟ್ಟು ಮತಗಳ ಸಂಖ್ಯೆಯನ್ನು 17A ರಿಜಿಸ್ಟರ್ಗೆ ತಾಳೆ ನೋಡುವುದು. ನಾನು ಶ್ರೀಮತಿ ರೇಣುಕಾ ಗುಡಿಮನಿ, 4ನೇ ಮತಗಟ್ಟೆಯ ಅಧಿಕಾರಿ. ನನ್ನ ಕರ್ತವ್ಯಗಳು ಹೀಗಿವೆ. VSDU ನೋಡಿಕೊಳ್ಳುವುದು ನನ್ನ ಜವಾಬ್ದಾರಿಯಾಗಿದೆ. VSDUನಲ್ಲಿ ಕೋಡ್ ನಂಬರ್ 1 ತೋರಿಸಿದಾಗ ಬ್ಯಾಟ್ರಿ ಬದಲಾಯಿಸುವುದು. VSDUನಲ್ಲಿ ಕೋಡ್ ನಂಬರ್ 2 ತೋರಿಸಿದಾಗ VVPAT ಸೆನ್ಸಾರ್ ತೊಂದರೆ ಇದ್ದು PRO ಗಮನಕ್ಕೆ ತಂದು VVPAT ಬದಲಾಯಿಸುವುದು. ಇವತ್ತು ಚುನಾವಣೆ ದಿನ, ಬೆಳಗ್ಗೆ ಸರಿಯಾಗಿ 6 ಗಂಟೆ. ಈಗಾಗಲೇ ಈ ಮತಗಟ್ಟೆಯ ಅಭ್ಯರ್ಥಿಗಳ ನೇಮಕ ಮಾಡಿರ್ತಕ್ಕಂಥ ಏಜೆಂಟ್ರುಗಳು, ನಮ್ಮ ಅಧ್ಯಕ್ಷಾಧಿಕಾರಿಗಳು, ಉಳಿದೆಲ್ಲ ಸಿಬ್ಬಂದಿ, ಜೊತೆಗೆ ಮೈಕ್ರೋ ಅಬ್ಸರ್ವರ್ ಹಾಗೂ ಸೆಕ್ಟರ್ ಆಫೀಸರ್ ಇವರೆಲ್ಲರ ಸಮ್ಮುಖದಲ್ಲಿ ಅಣಕು ಮತದಾನ ಅಂದರೆ ಮಾಕ್ ಪೋಲ್ ಅದನ್ನು ನೆರವೇರಿಸೋದರೊಂದಿಗೆ ನಾವು ನಮ್ಮ ಕಾರ್ಯವನ್ನು ಮುಂದುವರಿಸ್ತಾ ಇದ್ದೇವೆ. ನೋಡಿ, ಅಣಕು ಮತದಾನ ಮಾಡೋದಕ್ಕಿಂತ ಮುಂಚಿತವಾಗಿ ನಾವೀಗ ಈ ಮಷಿನ್ಗಳನ್ನು ಜೋಡಣೆ ಮಾಡೋಣ, ಕೇಬಲ್ಗಳನ್ನು. ಮೊದಲನೇದಾಗಿ ಬ್ಯಾಲೆಟ್ ಯೂನಿಟ್ಟಿನಲ್ಲಿರ್ತಕ್ಕಂತಹ ಕೇಬಲನ್ನು ತೆಗೆದುಕೊಳ್ಳೋಣ. ಈ ಬ್ಯಾಲೆಟ್ ಯೂನಿಟಿನ ಕೇಬಲ್ನಲ್ಲಿ ರೆಡ್ ಮತ್ತು ಬ್ಲ್ಯಾಕ್ ಲ್ಯಾಚಸ್ ಇರ್ತಕ್ಕಂಥದ್ದನ್ನು VVPATನ ರೆಡ್ ಮತ್ತು ಬ್ಲ್ಯಾಕ್ ಲ್ಯಾಚಸ್ಗೆ ಇರ್ತಕ್ಕಂತಹ ಒಂದು ಸಾಕೆಟ್ಗೆ ನಾವು ಸೇರ್ಪಡೆ ಮಾಡಬೇಕು. ನಂತರ VSDUನ ಸಾಕೆಟನ್ನು ತೆಗೆದುಕೊಂಡು ಬಂದು ಪುನಃ ಅದನ್ನು ಈ VVPAT ಯಂತ್ರದ ಗ್ರೀನ್ ಮತ್ತು ಬ್ಲೂ ಲ್ಯಾಚಸ್ಗೆ ಮ್ಯಾಚ್ ಆಗೋ ಹಾಗೆ ನಾವು ಪುನಃ ಅದನ್ನು ಜೋಡಣೆಯನ್ನು ಮಾಡಬೇಕು. ನಂತರ VVPATನ ಬ್ಲ್ಯಾಕ್ ಆ್ಯಂಡ್ ರೆಡ್ ಕಲರ್ ಕೋಡ್ ಇರ್ತಕ್ಕಂತಹ ಸಾಕೆಟನ್ನು ನಮ್ಮ ಕಂಟ್ರೋಲ್ ಯೂನಿಟ್ಟಿನ ಬ್ಲ್ಯಾಕ್ ಆ್ಯಂಡ್ ರೆಡ್ ಸಾಕೆಟ್ಗೆ ನಾವೇನು ಮಾಡಬೇಕು, ಕನೆಕ್ಷನನ್ನು ಮಾಡಬೇಕು. ಈಗ ನಮ್ಮದು ಕನೆಕ್ಷನ್ ಆದ ತಕ್ಷಣ
ನಾವು ಸ್ವಿಚ್ ಆನ್ ಅನ್ನು ಮಾಡಬೇಕು. ನಂತರ ವಿ ವಿ ಪ್ಯಾಟ್ ಇಲ್ಲಿರ್ತಕ್ಕಂತಹ ನಾಬನ್ನು ವರ್ಟಿಕಲ್ ಮೇಲೆ ಕೆಳಗೆ ಇರ್ತಕ್ಕಂಥ ರೀತಿಯೊಳಗೆ ನಾವು ವರ್ಕಿಂಗ್ ಕಂಡೀಷನ್ ಒಳಗೆ ಇರ್ತಕ್ಕಂಥ ರೀತಿಯೊಳಗೆ ನಾವು ಮಾಡಬೇಕು. ಈಗ ನಾವು ಮಾರ್ಕ್ಪೋಲ್ನಲ್ಲಿ 50 ಮತಗಳನ್ನು ಹಾಕಬೇಕಾಗಿದೆ. 50 ಮತಗಳನ್ನು ಸ್ಪರ್ಧಿಸಿರುವಂತಹ ಎಲ್ಲ ಅಭ್ಯರ್ಥಿಗಳಿಗೆ ಸಮಾನವಾಗಿ ಬೀಳುವಂಥ ರೀತಿಯೊಳಗೆ ಮತವನ್ನು ಹಾಕ್ಬೇಕು. ನಾವು 50 ಮತ ಹಾಕೋಣ ಹಾಗಾದ್ರೆ ಇವಾಗ. ಸರಿ, ಬ್ಯಾಲೆಟ್ ಕಮಾಂಡ್ ಕೊಡಿ. ನೋಡಿ, ಇಲ್ಲಿ ರೆಡಿ ಲ್ಯಾಂಪ್ ಇದೆ. ಮತ ಚಲಾಯಿಸಲಿಕ್ಕೆ ನಾವು ರೆಡಿ ಇದ್ದೇವೆ. ಮೊದಲನೇದವರಿಗೆ ಒಂದು ಮತವನ್ನು ಹಾಕಿದೆ. ನೋಡಿ, ಮೊದಲನೇದೇ ಬಿದ್ದಿದೆ. ಮೊದಲನೇ ಕ್ಯಾಂಡಿಡೇಟ್ಗೆ ಹಾಕಿರ್ತಕ್ಕಂಥ ಮತ ಮೊದಲನೇ ಕ್ಯಾಂಡಿಡೇಟ್ಗೆ ಬಿದ್ದಿದೆ. ಈಗ ಅದು ಕಟ್ಟಾಗಿ ಬೀಳುತ್ತೆ. ಬಿದ್ದ ಮೇಲೆ ಬೀಪ್ ಸೌಂಡ್ ಬರುತ್ತೆ. ಇವಾಗ ನಾವು ಮತ ಹಾಕಿದ್ದೇವೆ ಅಂತ. ಎರಡನೇ ಕಮಾಂಡ್ ಕೊಡಿ. ನೋಡಿ, ಎರಡನೇದವರಿಗೆ ನಾನು ಮತವನ್ನು ಚಲಾಯಿಸ್ತಾ ಇದ್ದೇನೆ. ನೋಡಿ, ಎರಡನೇ ಕ್ಯಾಂಡಿಡೇಟ್ಗೆ ಮತ ಬಿದ್ದಿದೆ. ಸರಿನಾ? ಕಮಾಂಡ್ ಕೊಡಿ. ನೋಡಿ, ನಾವೀಗ 16 ಜನ ಕ್ಯಾಂಡಿಡೇಟ್ ನಿಂತಿದ್ದಾರೆ, ಇನ್ಕ್ಲೂಡಿಂಗ್ ನೋಟಾ. 50 ಮತಗಳನ್ನು ಹಾಕಬೇಕಾಗಿರೋದ್ರಿಂದ ನಾವು ಇದುವರೆಗೂ 15 ಕ್ಯಾಂಡಿಡೇಟ್ಗಳಿಗೆ ತಲಾ 3ರಂತೆ ಮತಗಳನ್ನು ಹಾಕಿದ್ವಿ. 15 ಮೂರಲೆ 45 ಮತಗಳಾದವು. ಇನ್ನು 3 ಮತಗಳು ಉಳಿದಿದ್ದಾವೆ. ಆ 3 ಮತಗಳನ್ನು ನಾವೀಗ ನೋಟಕ್ಕೆ ಹಾಕಿ 50ಅನ್ನು ಪೂರ್ಣಗೊಳಿಸೋಣ. ಐವತ್ತು ಮತಗಳಾದ್ವಾ? ಸರಿ. ನಿಮಗೆ ಏಜೆಂಟ್ರಿಗೆ ಯಾವುದೇ ಡೌಟ್ ಇಲ್ಲ ತಾನೆ? ಇಲ್ಲ ಸರ್. ಏನಾದರೂ ಸಮಸ್ಯೆ ಇದೆಯಾ? ನಾವು ಹಾಕಿರ್ತಕ್ಕಂಥ ಮತಗಳು ಹಾಕಿದಂಥ ವ್ಯಕ್ತಿಗೆ ಬಿದ್ದದ್ದು ಪ್ರೂಫ್ ಸರಿ ಇದೆಯಾ? ಸರಿ. ನೋಡಿ, ನಾನೀಗ ಇಲ್ಲಿ ಟೋಟಲ್ ಬಟನ್ ಅನ್ನು ಪ್ರೆಸ್ ಮಾಡ್ತೀನಿ. ನಾವು ಹಾಕಿರ್ತಕ್ಕಂಥ ಮತಗಳು 50 ಬಿದ್ದಿದ್ದಾವೆ ಅಂತ ತೋರಿಸ್ತಾ ಇದೆ. ಆ 50 ಮತಗಳು ಇದರೊಳಗೆ ಇದ್ದಾವೆ. ಆ 50 ಮತಗಳನ್ನು ನಾನು ಇವಾಗ ತೆಗೆದುಕೊಳ್ತೇನೆ. ಇದರಲ್ಲಿ ನಾವು ಇದುವರೆಗೂ ಹಾಕಿರ್ತಕ್ಕಂಥ 50 ಮತಗಳು ಮತ್ತು 7 ಸೆನ್ಸಾರ್ ಬ್ಯಾಲೆಟ್ಗಳೇನು ಬಿದ್ದುವಲ್ಲ, ಸೆನ್ಸಾರ್ ಏನು ಓಕೆ ರಿಪೋರ್ಟ್ಗಳು ಬಿದ್ದುವಲ್ಲ, ಅವನ್ನೂ ಸೇರಿ ಒಟ್ಟು 57 ಚೀಟಿಗಳಿದ್ದಾವೆ ಇವು. ಈ 57 ಚೀಟಿಗಳನ್ನು ನಾನು ಕಪ್ಪು ಬಣ್ಣದ ಒಂದು ಕವರ್ನಲ್ಲಿ ಇವನ್ನ ಹಾಕ್ತಾ ಇದ್ದೇನೆ. ಆಯೋಗದ ನಿರ್ದೇಶನ ಹೀಗೆ ಇದೆ. ಕಪ್ಪು ಬಣ್ಣದ ಒಂದು ನಿಮಗೆ ಒದಗಿಸಲಾಗಿರ್ತಕ್ಕಂತಹ ಲಕೋಟೆಯೊಳಗೆ ಇದನ್ನು ಭದ್ರವಾಗಿ ಹಾಕಿಟ್ಟು ಇದನ್ನು ನಾನು ಸೀಲ್ ಮಾಡ್ತೇನೆ. ನೋಡಿ, ಇದನ್ನು ಸೀಲ್ ಮಾಡಿಪ್ಪ. ನೋಡಿ ಏಜೆಂಟ್ರೆ, ಇದರಲ್ಲಿ ನಾವು ಇದುವರೆಗೂ ಹಾಕಿರ್ತಕ್ಕಂಥ ಮತಗಳನ್ನು ತೆಗೆದುಕೊಟ್ಟೆ. ಇದರಲ್ಲಿ ಯಾವುದಾದ್ರೂ ಮತಗಳಿದಾವೋ ಅಂತ ನೋಡ್ಬನ್ನಿರಿ. ಬನ್ರಿ ಈ ಕಡೆ. ನೋಡಿ, ಖಾಲಿ ಇದೆ, ಸಂಪೂರ್ಣವಾಗಿ ಖಾಲಿ ಇದೆ ಇದು. ಹೌದಾ? ನಾವಿನ ಮೇಲೆ ಇದಕ್ಕೆ ಯಾವುದೇ ಮತಗಳನ್ನು ಹಾಕೋ ಹಾಗಿಲ್ಲ. ಇವಾಗ ನಾನು ಇದನ್ನ ಪೋಲನ್ನು ಕ್ಲೋಸ್ ಮಾಡ್ತೀನಿ. ಇದುವರೆಗೂ ಹಾಕಿರ್ತಕ್ಕಂಥದ್ದನ್ನು ಕ್ಲೋಸಿಂಗ್. ಪೋಲ್ ಕ್ಲೋಸ್. ನಾವೀಗ ಮಾರ್ಕ್ ಪೋಲನ್ನು ಕ್ಲೋಸ್ ಮಾಡಿದ್ವಿ. ಅಂದರೆ ಈಗ ಇದರೊಳಗೆ ಇನ್ನೂ ಮತಗಳಿದ್ದಾವೆ. ಈ ಮತಗಳನ್ನು ನಾನು ಈಗ ಶೂನ್ಯಕ್ಕೆ ತೊಗೊಂಬರ್ತೇನೆ. ಇದರಲ್ಲಿ ನಿಮಗೆ ಯಾವುದೇ ಮತಗಳಿಲ್ಲ ಅಂತಕ್ಕಂಥದ್ದನ್ನು ತೋರಿಸ್ತೇನೆ. ಈಗ ರಿಸಲ್ಟ್ ಬಟನ್ ಅನ್ನು ಬರ್ತೀನಿ. ನಾವು ಇದುವರೆಗೂ ಹಾಕಿರ್ತಕ್ಕಂಥ ಮತಗಳು ಇಲ್ಲಿ ಡಿಸ್ಪ್ಲೇ ಆಗ್ತವೆ. 1ನೇ ಕ್ಯಾಂಡಿಡೇಟ್ 3, ಎಲ್ಲ ಕ್ಯಾಂಡಿಡೇಟ್ಗೂ 3 ಹಾಕೊಂಡು ಬಂದು ನೋಟಕ್ಕೆ 5 ಹಾಕಿದ್ವಿ. ಅದನ್ನು ತೋರಿಸುತ್ತೆ ಪೋಲ್ ರಿಸಲ್ಟ್. ಒಟ್ಟು ಚಲಾಯಿತ ಮತಗಳು 50. ಕ್ಯಾಂಡಿಡೇಟ್ 1ಗೆ 3, ಕ್ಯಾಂಡಿಡೇಟ್ಗೆ 2ಗೆ 3, ಕ್ಯಾಂಡಿಡೇಟ್ 15 3, ಕ್ಯಾಂಡಿಡೇಟ್ 16 5. ಸರಿನಾ? ನೋಡಿ, ನಾವು ಇದುವರೆಗೂ ಎಲ್ಲ ಮತಗಳನ್ನು ರಿಸಲ್ಟನ್ನು ನೋಡಿ ಕ್ಲಿಯರ್ ಬಟನ್ ಅನ್ನು ಒತ್ತಾ ಇದ್ದೀನಿ. ಈಗ ನೋಡಿ, ಕ್ಲಿಯರಿಂಗ್
ನಂಬರ್ 2 0, ನಂಬರ್ 16 0. ಎಲ್ಲ ಮತಗಳನ್ನು ನಾವು ಏನು ಮಾಡಿದ್ವಿ, ಕ್ಲಿಯರ್ ಮಾಡಿದ್ವಿ. ಇದರಲ್ಲಿ ಯಾವುದೇ ಮತಗಳು ದಾಖಲಾಗಿಲ್ಲ ಅಂತ. ನಾವೀಗ ಒಂದು ಘೋಷಣೆಯನ್ನು ತುಂಬಬೇಕು. ಅಣಕು ಮತದಾನ ಮಾಡಿದ್ದೇನೆ ಅಂತಕ್ಕಂಥದ್ದು, ಹಾಗೂ ಪ್ರಿಸೈಡಿಂಗ್ ಅಧಿಕಾರಿಯವರು ಘೋಷಣೆಯನ್ನು ಮಾಡಬೇಕು. ಅಣಕು ಮತದಾನದಲ್ಲಿ ಮಾಡಿದ ತಕ್ಷಣ ನಾನು ಇಷ್ಟು ಮತಗಳನ್ನು ಚಲಾಯಿಸಿದೆ ಮತ್ತು ಅದರಲ್ಲಿ ಯಾವುದೇ ಮತಗಳು ದಾಖಲಾಗಿರುವುದಿಲ್ಲ, ಪೂರ್ಣವಾಗಿ ಅಳಿಸಿ ಹಾಕಿರುತ್ತೇನೆ, ಅದರಲ್ಲಿ ಯಾವುದೇ ಮತಗಳು ದಾಖಲಾಗಿರುವುದಿಲ್ಲ ಅಂತಕ್ಕಂಥ ಘೋಷಣೆಯನ್ನು ಕೂಡ ನಾನಲ್ಲೇ ಮಾಡಬೇಕು. ಸರಿ, ಈಗ ಎಲ್ಲ ಕ್ಲಿಯರ್ ಆಯ್ತಲ್ಲ. ಈಗ ನಾವೀಗ ಇದನ್ನೇನು ಮಾಡೋಣ, ಮತಗಳು 0 ಇರೋದ್ರಿಂದ ನಾವೀಗ ಇದನ್ನ ಸೀಲ್ ಮಾಡಿಬಿಟ್ಟು ಮತದಾನವನ್ನು ಪ್ರಾರಂಭ ಮಾಡೋಣ. ಮೊದಲನೇದಾಗಿ ಇದು ಗ್ರೀನ್ ಪೇಪರ್ ಸೀಲ್ ಅಂತ. ಈ ನಂಬರನ್ನು ನಾವು PRO ದಿನಚರಿಯಲ್ಲಿ ನಮೂದು ಮಾಡ್ಕೊಳ್ಬೇಕು. ಯಾವ ದಿನ ಗ್ರೀನ್ ಪೇಪರ್ ಸೀಲನ್ನು ನಾವು ಬಳಕೆ ಮಾಡಿದ್ದೇವೆ ಅಂತಕ್ಕಂಥದ್ದನ್ನು ನಮೂದು ಮಾಡ್ಕೊಂಡಿದ್ದೇನೆ. ಈ ಗ್ರೀನ್ ಪೇಪರ್ ಸೀಲನ್ನು ನಾನೀಗ ಇನ್ಸರ್ಟ್ ಮಾಡ್ತೀನಿ ಇದರಲ್ಲಿ. ಹೀಗೆ ಇನ್ಸರ್ಟ್ ಮಾಡಿದ ಬಳಿಕ ಇದನ್ನು ಪ್ರೆಸ್ ಮಾಡ್ತೀನಿ. ನಂತರ ಇದನ್ನು ಸ್ಪೆಷಲ್ ಟ್ಯಾಗ್ ಅಂತ ಕರೀತಾರೆ. ಇದರಲ್ಲಿ ಈ ಮತಗಟ್ಟೆ ಸಂಖ್ಯೆಯ ಸೀಲನ್ನು ಹಾಕಿರ್ತೇನೆ, ಕಂಟ್ರೋಲ್ ಯೂನಿಟ್ನ ನಂಬರನ್ನು ಬರೆದಿರ್ತೇನೆ. ಈ ನಂಬರನ್ನು ಕೂಡ ನಾನು ನನ್ನ ದಿನಚರಿಯಲ್ಲಿ ನೋಟ್ ಮಾಡಿಕೊಂಡು ಇದನ್ನು ಈ ಕ್ಲೋಸಿಂಗ್ ಕಂಪಾರ್ಟ್ಮೆಂಟ್ನಲ್ಲಿ ಹಾಕಿ ದಾರದಿಂದ ನಾನು ಇದನ್ನು ಕಟ್ತೇನೆ. ದಾರ ತಗೊಳ್ಳಿ, ಮೇಣಬತ್ತಿ ಹಚ್ಚಿ ಅರಗನ್ನು ರೆಡಿ ಮಾಡ್ಕೊಳ್ಳಿ. ಖಾಲಿ ಇದೆ, ಇದನ್ನು ಮುಚ್ಚಿಬಿಟ್ಟು ಆತ್ಮೀಯರೇ, ಈಗಾಗಲೇ ಈ ಮಾದರಿ ಮತಗಟ್ಟೆಯಲ್ಲಿ ಇರ್ತಕ್ಕಂಥ ಎಲ್ಲ ಅಧಿಕಾರಿಗಳ ಕಾರ್ಯಗಳ ಪರಿಚಯ ಕೂಡ ನಮಗಾಯಿತು. ಜೊತೆಗೆ ಅಣಕು ಮತದಾನ ಕೂಡ ನಾವು ಈಗಾಗಲೇ ನೆರವೇರಿಸಿದ್ದೇವೆ. ಈಗ ನಾವು ಮುಂದಿನ ಹಂತಕ್ಕೆ ಹೋಗ್ತಾ ಇದ್ದೇವೆ. ನೇರವಾಗಿ ಮತ ಚಲಾವಣೆಯ ಕಾರ್ಯವನ್ನು ನಾವೀಗ ತಮ್ಮೆದುರಿಗೆ ತೋರ್ಪಡಿಸ್ತಾ ಇದ್ದೇವೆ. 198 ಅಯ್ಯಪ್ಪ ಬಿ ಗುಡ್ಡಳ್ಳಿ. ವೋಟರ್ ಐ ಡಿ ಕೊಡ್ರಿ. ವೋಟರ್ ಐ ಡಿ ಕೊಡ್ಬೇಕ್ರೆ? ವೋಟರ್ ಐ ಡಿ ಇಲ್ಲಲ್ಲ ಸರ? ಬೇರೆ ಯಾವುದಿದೆ ನಿಮ್ಮ ಫೋಟೋ ಇರುವಂಥ ಐ ಡಿ ಕಾರ್ಡ್ ಕೊಡ್ರಿ. ಹಾಂ ಅದಾವ ಸರ್. ಡ್ರೈವಿಂಗ್ ಲೈಸೆನ್ಸ್ ಐತ್ರಿ? ಕೊಡ್ರಿ. ಸರಿ, 198 ಅಯ್ಯಪ್ಪ ಬಿ ಗುಡ್ಡಳ್ಳಿ. ಸರಿ, ಮುಂದುವರಿ ಇಟ್ಕೊಡ್ರಿ. ಬರ್ರಿ, ಕಾರ್ಡ್ ಕೊಡ್ರಿ. ಇಲ್ಲಿ ಸೈ ಮಾಡಿ. ಸೈ ಮಾಡ್ಬೇಕ್ರೆ? ಹಾಂ, ಸೈ ಮಾಡಿ. ತೋರಿ ಸರ್. ನಿಮ್ಮ ಕೈ ಕೊಡ್ರಿ, ಕೈ ಬರ್ ಕೊಡ್ರಿ. ಸಾಕು ಬಿಡ್ರಿ. ಆ ಕಡೆ ಹಾಂ ರೀ. ಹಚ್ಚಾರ ತೊಗೊಳ್ರಿ ಮೇಡಮ್ರ. ಇಲ್ರಿ ಕೊಡ್ರಿ ಚೀಟಿ. 287 ಕೆ ನಾಗರಾಜ್. 287 ಕೆ ನಾಗರಾಜ್ ಬರ್ಕೊಳ್ರಿ. 287 ರೀ. ಹಾಂ, ಕೆ ನಾಗರಾಜ್ ಸರ್. ಮುಂದೆ ಕಾರ್ಡ್ ಕೊಡ್ರಿ. ಇದು ತೊಗೊಳ್ರಿ, ಕೊಡ್ರಿ, ಸೈ ಮಾಡಿ. ಕೈ ಬೆಳ್ಕೊಡ್ರಿ. ಈ ಕ್ಲಿಪ್ ತೊಗೊಳ್ರಿ. ಹಲೋ,
ಗೆಳೆಯರೆ, ಈ ಸಲದ ಒಂದು ಚುನಾವಣೆಯಲ್ಲಿ ಚುನಾವಣಾ ಆಯೋಗವು ವಿಕಲಚೇತನರಿಗಾಗಿ ಒಂದು ವಿಶೇಷ ವ್ಯವಸ್ಥೆಯನ್ನ ಮಾಡಿದೆ. ಯಾರು ಮನೆಯಿಂದ ಮತಗಟ್ಟೆಗೆ ಬಂದು ಚುನಾವಣೆಯಲ್ಲಿ ಮತ ಚಲಾಯಿಸಲು ಆಗುವುದಿಲ್ಲೋ ಅಂತ ವಿಕಲಚೇತನರನ್ನ ಮನೆಯಿಂದ ಮತಗಟ್ಟೆಯವರೆಗೂ ಕರೆತರಲಿಕ್ಕೆ ಟ್ರೈ ಮೋಟಾರ್ ಸೈಕಲ್ ವ್ಯವಸ್ಥೆಯನ್ನ, ಜೊತೆಗೆ ಯಾರಾದರೂ ಆಲ್ರೆಡಿ ಮತಗಟ್ಟೆವರೆಗೂ ನಾವು ಬರಬಲ್ಲೆವು ಅಂತಕ್ಕಂಥ ವಿಕಲಚೇತನರಿಗೆ ಮತಗಟ್ಟೆ ಒಳಗೆ ಬರಲಿಕ್ಕೆ ರ್ಯಾಂಪ್ ವ್ಯವಸ್ಥೆಗಳನ್ನ, ಅಥವಾ ಅವರಿಗೆ ಬಂದಿರತಕ್ಕಂಥ ವಿಕಲಚೇತನರು ಯಾವುದೇ ಲೈನಲ್ಲಿ ನಿಲ್ಲದೆ ನೇರವಾಗಿ ಮತಗಟ್ಟೆ ಒಳಗೆ ಬಂದು ಅವರು ಮತವನ್ನು ಚಲಾಯಿಸಬಹುದು. ಇಂತಹ ಒಳ್ಳೆ ಸೌಲಭ್ಯವನ್ನ ಚುನಾವಣಾ ಆಯೋಗವು ವಿಕಲಾಂಗರಿಗಾಗಿ ವ್ಯವಸ್ಥೆಯನ್ನ ಮಾಡಿದೆ. ನೀವು ಹೋಗಿ ಮಾಡ್ತಿರಲ್ಲ? ಸ್ನೇಹಿತರೆ, ಚುನಾವಣೆ ಮುಂದುವರೆದು ಮತದಾನ ಮುಂದೆ ನಡೀತಾ ಇರುವಾಗ ಈ ಮತಗಟ್ಟೆ ಎಲ್ಲ ಅಧಿಕಾರಿಗಳು ಕೆಲವೊಂದಿಷ್ಟು ಸವಾಲುಗಳನ್ನು ಕೂಡ ಎದುರಿಸಬೇಕಾಗುತ್ತೆ. ಅಂತಹ ಕೆಲವು ಸವಾಲುಗಳು, ವಿಧಾನಗಳನ್ನ ಯಾವ ರೀತಿಯಿಂದ ಮುಂದುವರಿಬೇಕು ಅನ್ನೋದನ್ನ ನಾವೀಗ ತಮ್ಮಿದಿಗೆ ತೋರ್ಪಡಿಸ್ತಾ ಇದ್ದೇವೆ. ಮೊದಲನೇದಾಗಿ ಚಾಲೆಂಜ್ ವೋಟ್ ಬಂದಾಗ ಯಾವ ವಿಧಾನ ತಮ್ಮೆದುರಿಗೆ? 264 ರಮೇಶ್ ಕೆಳಗಿನ ಮನಿ. ರೇಷನ್ ಕಾರ್ಡ್ ಐತೆ ಸರ್. ರೇಷನ್ ಕಾರ್ಡ್ ಇದೆಯಾ? ರಮೇಶ್ ಕೆಳಗಿನ ಮನಿ. ಅಲ್ಲ ಸರ್, ಹಾಂ, ವಸಂತ್ ಕಟ್ಟಿ ಅಂತ ಸರ್. ಇಲ್ಲಿ ತಂದಿದ್ದಾನಲ್ರಿ? ರಮೇಶ್ ಕೆಳಗಿನ ಮನಿ ಸರ್. ಹೌದಲ್ಲ ರೀ ನೀವು? ಹೌದು ಸರ್, ರಮೇಶ್ ಕೆಳಗಿನ ಮನಿ. ಇಲ್ಲ, ವಸಂತ್ ಕಟ್ಟಿ ಸರ್ ಅವರು. ಸರ್ ನೋಡಿ ಇದು, ಅಲ್ಲಿ ಹೋಗಿ ಯಾರೋ ಸರ್ ಹತ್ರ ಹೋಗಿ. ಬನ್ನಿಪ್ಪ ಇಲ್ಲಿ. ಹೋಗಿ ಅಲ್ಲಿ ಹೋಗ್ರಿ. ಏನ್ರಿ ನೀವು? ಹೌದಾ, ಇದೇ ಮತದಾರನ? ಹೌದು ಸರ್, ರಮೇಶ್ ಕೆಳಗಿನ ಮನಿ ರೀ. ಅಲ್ಲ, ವಸಂತ್ ಕಟ್ಟಿ ಅಂತ ಸರ್. ವಸಂತ್ ಕಡ್ತಿ ಅಂತ ಹೇಳ್ತಾರಲ್ರಿ ಅವರು? ಇಲ್ಲ ಸರ್, ರಮೇಶ್ ಕೆಳಗಿನ ಮನಿ ರೀ. ಸರಿ ನೋಡಿ, ಇವರು ವಸಂತ್ ಕೆಳಗಿನ ಮನಿ ಅಲ್ಲ ಅನ್ನೋದಾದ್ರೆ ನೀವು ಚಾಲೆಂಜ್ ಮಾಡ್ಬೋದು ಇವ್ರ ಮೇಲೆ. ಮಾಡ್ತೇನೆ ಸರ್. ರಮೇಶ್ ನೋಡ್ರಿ, ನೀವು ತಪ್ಪು ಮತ ಹೇಳಿದ್ರಿ ಅಂತ, ನೀವು ತಪ್ಪು ಹೇಳಿದ್ರಿ ಅಂತಂದ್ರೆ ನಿಮ್ಮನ್ನ ಸ್ಟೇಷನ್ಗೆ ಕಳಿಸ್ತೀನಿ. ಇಲ್ಲ ಸರ್. ನೀವೇನಾ? ಹಾಂ ಸರ್. 2 ರೂಪಾಯಿ ಕೊಡಿಪ್ಪ. ನಿಮ್ಮ ಮನೇಲಿ ಯಾರ್ಯಾರಿದ್ದಾರೆ ವೋಟರ್ಸು? ನಾನು, ನಮ್ಮ ತಮ್ಮ ಅದನ್ರಿ. ಹೆಸರು ಮಂಜುನಾಥ. ಮಂಜುನಾಥ. ನಮ್ಮ ತಂದೆ ಶಿವಪ್ಪ ರೀ. ಶಿವಪ್ಪ. ಮಂಜುನಾಥ ವಯಸ್ಸೆಷ್ಟು? 35. ನಿನಗೆ? 37. ಮಂಜುನಾಥನ ಹೆಸರೇ ಇಲ್ಲಲ್ಲಪ್ಪ ಇಲ್ಲಿ. ಇದೆ ಸರ್. ಎಲ್ಲಿದೆ ನೋಡು? ಶಿವಪ್ಪ ಇದೆ, ತಾಯಿ ರತ್ನಮ್ಮ ಇದೆ, ನಿಂದೊಂದಷ್ಟೇ ಇದೆ. ನಿಮ್ಮ ತಮ್ಮನ ಮಂಜುನಾಥನ ಹೆಸರೇ ಇಲ್ಲಲ್ಲ ಇಲ್ಲಿ. ಸುಳ್ಳು ಹೇಳ್ತಾ ಇದೀಯಾ? ಲಿಸ್ಟಲ್ಲಿ ಇತ್ತು ಸರ್, ಅವಾಗಿತ್ತು. ಹೋದ್ಸಲ ಇತ್ತು ಲಿಸ್ಟಲ್ಲಿ ಇತ್ತು? ಹಾಂ ಸರ್. ಪಕ್ಕದ ಮನೆಯವ್ರ ಹೆಸರೇನು? ಪಕ್ಕದ ಮನೆಯವರು ಇದು ಸುಂದರ ಮೂರ್ತಿ ಅರ್ಕಾಚಾರಿ ಅಂತೇಳಿ. ಸುಂದರ ಮೂರ್ತಿ ಅರ್ಕಾಚಾರಿ ಅನ್ನೋರು ನಿಮ್ಮ ಓಣಿನಲ್ಲಿ ಯಾರು ಇಲ್ವಲ್ಲಪ್ಪ. ಸುಳ್ಳು ಹೇಳ್ತಾ ಇದೀಯಾ? ಇಲ್ಲ ಸರ್. ರೇ ಪೊಲೀಸ್, ನಿಜ ಹೇಳ್ರಿ. ಸರ್ ಇಲ್ಲ ಸರ್. ನೀವು ಸುಳ್ಳು ಮತ ಹಾಕಕ್ ಬಂದಿದ್ದೀರಾ ಅಂತ ಸಾಬೀತಾಗಿದೆ ಸರ್. ಸಾರಿ ನೋಡಿ ಸರ್. ಸರ್, ಇವರು ಸುಳ್ಳು ಮತ ಹಾಕಕ್ ಹೋಗಿದ್ದಾರೆ. ನಿಮ್ಮ ನಿಜವಾದ ಹೆಸರೇನು? ವಸಂತ್ ಸರ್. ನಿಜವಾದ ಹೆಸರೇನು? ವಸಂತ್ ಕಡ್ತಿ ಸರ್. ಮತಗಟ್ಟೆಯಲ್ಲಿ ಎದುರಿಸ್ತಕ್ಕಂಥ ಮತ್ತೊಂದು ಸವಾಲು ಟೆಂಡರ್ಡ್ ವೋಟ್. ಹಂಗಾರೆ ಟೆಂಡರ್ ವೋಟ್ ಬಂದಾಗ ಯಾವ ವಿಧಾನವನ್ನು ನಾವೆಲ್ಲ ಅನುಸರಿಸಬೇಕು ಅನ್ನೋದನ್ನ ತಮ್ಮ ಮುಂದೆ. ಹಾಂ, ಬರೀಪ್ಪ. 418 ಮಲ್ಲಿಕಾರ್ಜುನ್ ಚಂದ್ರಾಪಟ್ಟಣ್. ವೋಟರ್ ಕಾರ್ಡ್ ಕೊಡ್ರಿ. ಆಧಾರ್ ಕಾರ್ಡ್ ಐತೆ ಆಧಾರ್ ಸರ್. ಕಾರ್ಡ್ ತಂದಿರಿ? ಸರಿ. 418 ವೋಟ್ ಹಾಕಿದ್ರಲ್ರಿ ನೀವು? ಇಲ್ರಿ ಸರ್, ನಾ ಬರೋದ ಈಗ ಬಂದನ್ ಸರ್. ವೋಟ್ ಹಾಕಿದ್ರಿ ಅವ್ರ ಹೆಸರಲ್ಲೇ? ಕೇಳಿಬೇಕಾ ಶಿವಾಜಣ್ಣ ಅಂತ ಕೇಳ್ರಿ ಏಜೆಂಟ್ರನ್ನ. ಇಲ್ಲ, ಈಗ ಬಂದ ತೋರಿ ಸರ್. ಸರ್ ನೋಡ್ರಿ, ಇವ್ರ ಹೆಸರಲ್ಲೇ ವೋಟ್ ಹಾಕಿದಾರ. ಬರ್ರಿ ಇಲ್ಲಿ. ತೋಡ್ರಿ. ಏನ್ರಿ ಇವ್ರ ಹೆಸರಲ್ಲೇ ಓಟ್ ಆಗಿದೆಯಾ? ಹಾಂ ಸರ್, ವೋಟ್ ಆಗೈತೆ ಸರ್ ಅವ್ರ ಹೆಸರು. ನಿಮ್ಮ ಹೆಸರಲ್ಲೇ ಓಟ್ ಆಗಿಬಿಟ್ಟಿದೆ ಅಂತಲ್ರಿ? ಇಲ್ರಿ ಸರ್, ದೇವ್ರಾಣೆಗೂ
ನಾ ಓಟ್ ಹಾಕಿಲ್ರಿ ಈಗಷ್ಟ ಬಂದೇನೆ ಸರ್ ನಾನು. ಸರಿ ಈಗಷ್ಟ ಬಂದಿದ್ದು. ನಾನು ಇಂಕ ಹಚ್ಚಾರ ನೋಡ್ರಿ ಸರ್ ನಾನು ಬಿಟ್ಟು. ಸರಿ ನಿಮ್ಮ ಹೆಸರಲ್ಲೇ ಈಗಾಗಲೇ ಒಬ್ರು ಓಟ್ ಹಾಕಿರೋದ್ರಿಂದ ನಿಮಗೆ ಮಷಿನ್ನಲ್ಲಿ ಓಟ್ ಹಾಕ್ಲಿಕ್ಕೆ ಅವಕಾಶ ಇಲ್ಲಲ್ರಿ? ಮೆಷಿನ್ನಾಗ ಓಟ್ ಹಾಕ್ಬೇಕ್ರಿ ಸರ್ ನಾನು. ಇಲ್ಲ, ಅದಕ್ಕೆ ಮಷಿನ್ನಲ್ಲಿ ಓಟ್ ಹಾಕ್ಲಿಕ್ಕೆ ಅವಕಾಶ ಇಲ್ಲ. ನಿಮ್ಮ ಹೆಸರಲ್ಲೇ ಯಾರೋ ಬಂದು ಓಟ್ ಹಾಕ್ಬಿಟ್ಟಿದ್ದಾರೆ. ಆದ್ರಿಂದ ನಿಮಗೆ ಇನ್ನೊಂದು ಬಾರಿ ಮಷಿನ್ನಲ್ಲಿ ಓಟ್ ಹಾಕ್ಲಿಕ್ಕೆ ಆಗೋದಿಲ್ಲ. ಆಯ್ತು ಸರ್, ಮತ್ತೆ ಇದಕ್ಕೆ ಪರಿಹಾರ ಏನೈತ್ರಿ? ಮತ್ತೆ ನಾವು ಓಟ್ ಹಾಕಾರ ನಮ್ದು ಹಕ್ಕು ಅದು, ನಾವು ಓಟ್ ಹಾಕವ. ಸರಿ, ನಿಮ್ಮ ಹಕ್ಕನ್ನು ನಾವು ಗೌರವಿಸ್ತೇವೆ. ಮತ ಚಲಾವಣೆ ಮಾಡಲಿಕ್ಕೆ ನಿಮ್ಗೆ ಅವಕಾಶವನ್ನು ಕೊಡ್ತೇವೆ. ಆದರೆ ಮಷಿನ್ನಲ್ಲಿ ಕೊಡೋದಿಲ್ಲ. ಬ್ಯಾಲೆಟ್ ಪೇಪರ್ ಕೊಡ್ತೀನಿ, ಅದರಲ್ಲಿ ಮತ ಚಲಾಯಿಸ್ಕೊಂಬಂದು ನನ್ನ ಕಡೆ ಕೊಡಬೇಕು. ಆಯ್ತು ಸರ್, ಬ್ಯಾಲೆಟ್ ಪೇಪರ್ ಕೊಡ್ರಿ, ನಾನು ಓಟ್ ಹಾಕ್ತೀನಿ. ಇವ್ರ ಕ್ರಮ ಸಂಖ್ಯೆ ಎಷ್ಟಿದೆ ರೀ? 418. ಇದು ಬ್ಯಾಲೆಟ್ ಪೇಪರು. ಹ್ಞೂ ಸರ್. ಇದರಲ್ಲಿ ನಿಮಗೆ ಇಷ್ಟ ಬಂದಿರತಕ್ಕಂಥ ವ್ಯಕ್ತಿಗೆ ಮತ ಚಲಾವಣೆ ಮಾಡಿಕೊಂಡು ಹ್ಞೂ ಸರ್ ಮತ್ತೆ ನನ್ನ ಕಡೆ ತಂದು ಕೊಡಿ. ಆಯ್ತು ಸರ್. ಹಾಕಿದ್ರಿ? ತಗೊಳ್ಳಿ ಸರ್. ಹ್ಞೂ ರೀ ಸರ್. ಸರಿ, ನೀವು ಹೋಗಿ. ಬಂಧುಗಳೇ, ಕೆಲವೊಮ್ಮೆ ಮತಗಟ್ಟೆಗೆ ಅನಕ್ಷರಸ್ಥರು ಕೂಡ ಬರ್ತಾರೆ. ಅನಕ್ಷರಸ್ಥರು ಬಂದಾಗ ಅನೇಕ ಸಮಸ್ಯೆಗಳನ್ನ ನಾವು ಎದುರಿಸಲೇಬೇಕಾಗುತ್ತೆ. ಆ ಸಂದರ್ಭದಲ್ಲಿ ಯಾವ ವಿಧಾನಗಳನ್ನ ಅನುಸರಿಸಬೇಕು ಅನ್ನೋದು ತಮ್ಮ ಮುಂದೆ. ಬಾ ಜಾಯ್ಲಿ, ಇಲ್ಲೇ ಬಾ, ಇಲ್ಲೇ ಬಾ. ಏನು ಹೆಸರು? ಕೃಷ್ಣ ನೀಲಕಂಠರಾವ್ ಜಾನ್ವೇಕರ್. ID ಕಾರ್ಡ್ ಕೊಡು. 452. ಕಾರ್ಡ್ ಕೊಡ್ರಿ ಇಲ್ಲಿ. ಸೈ ಮಾಡ್ರಿ. ಏನು ಮಾಡ್ಬೇಕ್ರಿ? ಸೈ ನೀವು ಓದಿದ್ರಪ್ಪ ಸಾಹೇಬ್ರ, ನಾವೆಲ್ಲ ನಾವು ಓದಿಲ್ರಿ. ಬರಲ್ಲ. ಹ್ಞೂ. ಈಗೈತೆ ನೋಡ್ರಿ, ಈ ಕೈಲಿ ರೀ? ಎಡಗೈ. ಹಾಂ, ಒತ್ತನ್ ಬಿಟ್ಟು ಇದು ಕೊತ್ಬೇಕು ಹೋದಲ್ರಿ? ಒತ್ತನ್ ಬಿಟ್ಟು ಇದಾನ್ ಓದ್ಬೇಕ, ಎಲ್ಲ ಇದಾಗಲ್ಲನ್ರಿ. ನೀವು ಸಾಹೇಬ್ ಬರೋ ಮೂರು ಬೇಕದ. ಹಾಂ ಬಿಡ್ರಿ, ಬರ್ರಿ. ಹಾಂ ಬಿಡ್ರಿ, ಸಾಕು. ನೋಡ್ರಿ, ನಿಮ್ಮ ಕೈ ಕೊಡ್ರಿ, ಕೈ ಕೊಡ್ರಿ. ತೋಡ್ರಿ, ಚೀಟಿ ತೊಗೊಂಡವ್ರು ವರ್ಷಬಾರ್ದದ್ನ. ವರ್ಷಿದ್ರೆ ಮತ್ತೆ ಹೋಗತ್ತದ. ಹಾಂ, ಅಲ್ಲಿ ಹೋರಿ. ಹೇಳಿದ್ರೆ ಅರ್ಥ ಮಾಡ್ಕೊಳಲ್ರಿ ಅವ್ರು. ಹೋಗ್ರಿ, ಅಲ್ಲಿ ಹೋರಿ. ಏನು ಗೊತ್ತಾಗ್ತಾ ಇಲ್ಲ ಸರ್ ಇದು? ಆ ಮಷಿನ್ನಲ್ಲಿ ಓಟ್ ಹಾಕಿ. ಓಟ್ ಆಗಿಲ್ಲ. ಸೌಂಡ್ ಬಂದಿಲ್ಲ ಇನ್ನು. ಹಾಕೇನ್ರಿ ಸರ್ ನಾನು. ಸೌಂಡ್ ಬಂದಿಲ್ಲ. ಸೌಂಡ್ ಬಂದಿಲ್ರಿ. ಹಾ, ಇನ್ನ ಮೊತ್ತಲ್ಲಿ ಬರೀ. ನಿಮಗೆ ಗೊತ್ತಾಗ್ತಾ ಇಲ್ಲ? ಹೌದು ಸರ್. ಈ ರೀತಿ ಬ್ಯಾಲೆಟ್ ಪೇಪರ್ ಇದೆ ಅಲ್ಲ ಅಲ್ಲಿ? ಹೌದ್ರಿ, ಐತ್ರಿ. ಹಾ, ಐತ್ರಿ. ಇಲ್ಲಿ ಹೆಸರಿದೆ. ಹೌದ್ರಿ. ಅಲ್ಲಿ ಮುಂದ್ಗಡೆ ಚಿತ್ರ ಇದೆ. ಚಿತ್ರ ಐತ್ರಿ. ಹೌದ್ರಿ. ಹೌದಾ? ಅದ್ರ ಮುಂದೆ ಕೆಂಪ್ ಲೈಟ್ ಇದೆ. ಹೌದ್ರಿ. ಅದ್ರ ಮುಂದ್ಗಡೆ ಈ ದೊಡ್ಡ ಬಟನ್ ಇದಾವಲ್ಲ, ನೀಲಿ ಬಣ್ಣದ್ದು. ಹೌದನ್ರಿ. ಹಾ, ಈ ನೀಲಿ ಬಟನ್ ಒಳಗೆ ನಿನಗೆ ಯಾವ ಚಿತ್ರದ ಬೇಕೋ ಆ ಚಿತ್ರದ ಮುಂದ್ಗಡೆ ಆ ಬಟನ್ ಅನ್ನ ಒತ್ತ. ನಾನು ಈ ಕೆಂಪು ಬಟನ್ ಒತ್ತೀನಿ. ಅಲ್ಲ, ಲೈಟ್ ಅದು. ನೀವು ಒತ್ತಿದ ಮೇಲೆ ಲೈಟ್ ಕಾಣಿಸುತ್ತೆ. ಈಗ ನೀಲಿ ಒತ್ಬೇಕನ್ರಿ? ನೀಲಿ ಬಟನ್ಗಳಲ್ಲಿ ಒತ್ತಬೇಕು. ಇನ್ನೊಂದು ಬಂದ ಈಗ ಹೋಗ್ಬೇಕ್ರಿ? ಹೌದ್ರಿ. ನೀ ಹಾಕಿದ ಚಿತ್ರ ಕಾಣಿಸುತ್ತೆ ನೋಡಲ್ ಪಕ್ಕ. ನೀನ್ ಯಾವ್ದಕ್ ಹಾಕಿದೀಯ ಅಂತ ಕಾಣಿಸುತ್ತೆ ನೋಡು. ಸಾಹೇಬ್ರೆ, ಚಿತ್ರನೂ ಕಟ್ತು, ಆ ಲೈಟು ಹೊತ್ತೈತ್ರಿ. ಹಾ, ಬರ್ತೇನ್ರಿ. ಈಗ ಸೌಂಡು ಬಂತು. ಹಾ, ಈಗ ಬಂತ್ರಿ. ಸನ್ಮಿತ್ರರೇ, ಕೆಲವು ಸಲ ಮತಗಟ್ಟೆಗೆ ಅಂಧ ಮತ್ತು ದುರ್ಬಲ ಮತದಾರರು ಬರ್ತಾರೆ. ಅವ್ರ ಜೊತೆಗೆ ಒಬ್ರು ಸಹಾಯಕರು ಕೂಡ ಬರ್ತಾರೆ. ಅಂತ ಸಂದರ್ಭದಲ್ಲಿ ಯಾವ ವಿಧಾನಗಳನ್ನು ತಾವು ಬಳಸಬೇಕು ಅನ್ನೋದು ತಮ್ಮ ಮುಂದೆ. ಹಾಂ, ತೊಗೊಂಬಾರಪ್ಪ. ಸರ್. ಸುರೇಶ್ ಹರಿಜನ್, ನೀನೇನು? ಹೌದು ಸರ್. ಹಾಂ, ID ಕಾರ್ಡ್ ಕೊಡು. ಬನ್ರಿ ಇಲ್ಲಿ. ಏನು ನಿಮ್ಮ ಹೆಸರು? ಸುರೇಶ್ ಅಂತೇಳಿ ಸರ್. ನಿಮ್ಮ ಪರವಾಗಿ ಇವ್ರು ಮತ ಹಾಕ್ಬಹುದಾ? ಹಾಕ್ಬೋದು ಸರ್. ಇವತ್ತಿನ ದಿವಸ ಈ ಮತದಾನ ಕೇಂದ್ರವನ್ನು ಹೊರತುಪಡಿಸಿ ಬೇರೆ ಯಾವುದೇ ಮತದಾನ ಕೇಂದ್ರದಲ್ಲಿ ಇನ್ನೊಬ್ಬರ ಪರವಾಗಿ ನಾನು ಮತ ಚಲಾವಣೆ ಮಾಡಿಲ್ಲ. ಹಾಗೂ ಇವರ ಪರವಾಗಿ ಚಲಾಯಿಸಿರ್ತಕ್ಕಂಥ ಮತವನ್ನು ನಾನು ರಹಸ್ಯವಾಗಿಡ್ತೇನೆ ಅಂತಂದು ಹೇಳಿ ನಾ ಇಲ್ಲೊಂದು ಘೋಷಣೆ ತುಂಬಿದ್ದೀನಿ.
ಇದಕ್ಕೊಂದು ಸೈನ್ ಮಾಡಿ. ಆಯ್ತು ತೋರಿ ಮಾಡ್ತೀನಿ. ಭಾರತ ದೇಶದಲ್ಲಿ ಇವತ್ತು ಹೆಚ್ಚಿನ ಚುನಾವಣೆಗಳು ವಿದ್ಯುನ್ಮಾನ ಮತಯಂತ್ರಗಳ ಮೂಲಕನೇ ನಡೀತಾ ಇದ್ದಾವೆ. ಆದರೆ ಕೆಲವೊಂದಿಷ್ಟು ಮತದಾರ ಭೂಪರು ಹಿಂಗೆ ಬರ್ತಾರಲ್ಲ, ನಾನು ಹಾಕಿರ್ತಕ್ಕಂಥ ಓಟು ನಾನು ಹಾಕಿದ ಅಭ್ಯರ್ಥಿಗೆ ಬಿದ್ದೇ ಇಲ್ರಿ ಅಂತ ಜಗಳಾಡ್ತಕ್ಕಂಥವ್ರು ಬರ್ತಾರೆ. ಅಂಥ ಸನ್ನಿವೇಶವನ್ನ ಹೇಗೆ ಯಾವ ವಿಧಾನದ ಮೂಲಕ ಹೋಗಬೇಕು ಅನ್ನೋದನ್ನ ನಾವೀಗ ನೋಡೋಣ. ಸರಿ, ಚೀಟಿ ಕೊಡ್ರಿ. ಚೀಟಿ ತಂದಿಲ್ರಿ, ನನ್ನ ನಂಬರ್ ನೆನಪೈತವ್ರು ಹೇಳ್ತೀನಿ. ಹೌದಾ? ಕ್ರಮ ಸಂಖ್ಯೆ ನೆನಪೈತೆ? ನೋಡಿ ಬಂದಂತ ತೋರಿ. ಹೇಳ್ರಿ, ಏನು ಕ್ರಮ ಸಂಖ್ಯೆ? 420 ಕುಮಾರಸ್ವಾಮಿ ರುದ್ರಸ್ವಾಮಿ ಹಿರೇಮಠ ಅಂತ ಐತಿ ನೋಡ್ರಿ. ವೋಟರ್ ಐ ಡಿ ಕೊಡ್ರಿ. ಡ್ರೈವಿಂಗ್ ಲೈಸೆನ್ಸ್ ಐತಿ ನೋಡ್ರಿ. ಡ್ರೈವಿಂಗ್ ಲೈಸೆನ್ಸ್ ಐತಾ? ಏನು ಹೆಸರು? ಕುಮಾರಸ್ವಾಮಿ ರುದ್ರಸ್ವಾಮಿ ಹಿರೇಮಠ. ತೋಡ್ರಿ, ಬರ್ಕೊಳ್ರಿ. ಕ್ರಮ ಸಂಖ್ಯೆ 420 ಕುಮಾರಸ್ವಾಮಿ ರುದ್ರಸ್ವಾಮಿ ಹಿರೇಮಠ. ಶಿವಾಜಣ್ಣ ಆರಾಮದೀನಪ್ಪ? ಮುಂದೆ ಬರ್ರಿ. ಸಾಹೇಬ್ರ, ನಾ ಹಾಕಿದ್ದ ಒಂದಕ್ಕೆ ಇಲ್ಲಿ ತೋರ್ಸೋದ ಒಂದಕ್ಕೆ ತೋರಿಸ್ತಲ್ರಿ. ಈ ಯಂತ್ರ ಸರಿ ಇಲ್ಲ ಬಿಡ್ರಿ, ಇದು ಮಷಿನ್ ಸರಿ ಇಲ್ಲ. ಇಲ್ಲಲ್ಲಪ್ಪ, ಇಲ್ರಿ ಇವೆಲ್ಲ ಯಂತ್ರಿ ನನಗೆ ಒತ್ತದ ಚಲೋ ಇತ್ತ. ಏನಾಗಿದೆ ಇವಾಗ? ಅಲ್ಲ ಸಾಹೇಬ್ರ, ನಾ ಹಾಕಿದ್ದ ಒಂದು ಆ ಚಿಹ್ನೆ ನಮ್ಮ ಚುನಾವಣಾ ಅಭ್ಯರ್ಥಿಗೆ ಓಟ್ ಬೀಳಿಲ್ಲ, ಅದು ಬೇರೆದಕ್ಕೆ ಬಿದ್ದೈತಿ. ಸರ್ ಬರ್ರಿ ಇಲ್ಲಿ ನೋಡ್ರಿ. ಕುಮಾರಸ್ವಾಮಿ ಅವರೇ, ನೀವು ಹೇಳ್ತಾ ಇದ್ದೀರಿ ನಾನು ಹಾಕಿದ್ದ ಚಿತ್ರಕ್ಕೆ ಮತ ಬಿದ್ದಿಲ್ಲ. ಹೌದು, ಅದು ನೀವು ಹಾಕಿರೋದೇ ಒಂದು, ಅದು ತೋರಿಸ್ತಾ ಇರೋದೇ ಒಂದು ಅಂತ ಹೇಳ್ತಾ ಇದ್ದೀರಾ. ಹೌದು ಹೌದು, ನೀವು ಹೇಳ್ತಾ ಇರೋ ಸತ್ಯನಾ? ಸತ್ಯ ರೀ. ನೋಡ್ರಿ, ನಿಮಗ 49 MA ರೂಲ್ಸ್ ಪ್ರಕಾರ ನಿಮಗೆ ಇನ್ನೊಂದು ಬಾರಿ ಮತ ಚಲಾವಣೆ ಮಾಡಲಿಕ್ಕೆ ಅವಕಾಶವನ್ನ ಕೊಡ್ತೀವಿ. ಹೌದ್ರಿ? ಕೊಡ್ರಲ್ಲ. ಆದ್ರೆ ಒಂದು ಕಂಡೀಷನ್ ಇದೆ ಅಲ್ಲಿ. ಏನ್ರಿ? ನಾವು ಮಷಿನ್ ಅನ್ನ ಸಾಕಷ್ಟು ಬಾರಿ ಚೆಕ್ ಮಾಡಿನೇ ಕಳಿಸಿರುತ್ತೆ. ಯಾವುದೇ ಕಾರಣಕ್ಕೂ ಒಬ್ರಿಗೆ ಹಾಕಿರ್ತಕ್ಕಂಥ ಮತ ಇನ್ನೊಬ್ರಿಗೆ ಬೀಳೋ ಹಾಗಿಲ್ಲ, ಬೀಳೋದಿಲ್ಲ. ಅದು ಅಷ್ಟೊಂದು ಗ್ಯಾರಂಟಿ ಇರುತ್ತೆ. ಮತ್ ನೀವೀಗ ಹೇಳ್ತಾ ಇದ್ದೀರಾ ಅಂತಂದ್ರೆ ನಿಮಗೆ ಅವಕಾಶ ಕೊಡ್ತೀವಿ. ಆದ್ರೆ ನೀವು ಒಂದ್ ವೇಳೆ ಸುಳ್ಳು ಹೇಳಿದ್ರೆ, ಮತಯಂತ್ರ ತಪ್ಪು ತೋರಿಸ್ತಾ ಇದೆ ಅಂತಕ್ಕಂಥದ್ದು ನಿಮ್ಮ ಹೇಳಿಕೆ ಸುಳ್ಳಾಗಿದ್ರೆ, ಸೆಕ್ಷನ್ 177 ಪ್ರಕಾರ 6 ತಿಂಗಳಿಗೆ ಕಡಿಮೆ ಇಲ್ಲದೆ ಇರತಕ್ಕಂತಹ ಕಾರಾಗೃಹ ಶಿಕ್ಷೆ ಮೇಲೆ 1,000 ರೂಪಾಯಿ ದಂಡ, ಇದೆರಡೂ ಆಗುತ್ತೆ. ಇದಕ್ಕೆ ನೀವು ಒಪ್ಪಿ ಈ ಫಾರ್ಮಿಗೆ ಸೈನ್ ಮಾಡ್ತೀನಿ ಅಂತಂದ್ರೆ ನಿಮಗೆ ನಾವು ಇನ್ನೊಂದು ಬಾರಿ ಮತ ಚಲಾವಣೆ ಮಾಡಲಿಕ್ಕೆ ಅವಕಾಶ ಕೊಡ್ತೀವಿ. ಅಂದ್ರೆ 1,000 ರೂಪಾಯಿ ದಂಡ, 6 ತಿಂಗಳ ಜೈಲು ಶಿಕ್ಷೆ ರೀ. ಹೌದು, ಈ ತಕ್ಷಣದಿಂದನೇ ನೀವು ಸುಳ್ಳಾಯಿತು ಅಂತಂದ್ರೆ ಪೊಲೀಸರು ನಿಮ್ಮನ್ನು ಇಲ್ಲಿಂದನೇ ಕರ್ಕೊಂಡು ಹೋಗ್ತಾರೆ. ವಿಚಾರ ಮಾಡ್ರಿ. ಸಾಹೇಬ್ರೆ, ಬಹುಶಃ ನಾನು ನೋಡಿ ಹಾಕಿದ್ರಿ, ಅದು ಸ್ಕ್ಯಾನಿಂಗ್ನಾಗ ತೋರಿಸ್ತೈತಿಲ್ರಿ. ಅಲ್ಲಿ ನೋಡ್ಬೇಕಾದ್ರೆ ಸ್ವಲ್ಪ ಲಕ್ಷ್ಯ ಎಲ್ಲೇ ಹೋದಂಗೆ ಆದ್ರಿ. ಹಾಗೆಲ್ಲ ಸುಳ್ಳು ಆಪಾದನೆ ಮಾಡಬಾರ್ದು. ಅಲ್ಲ, ಸುಳ್ಳು ಅಂತ ಅಲ್ರಿ, ನನ್ನ ಲಕ್ಷ್ಯ ಆಗಲಿಲ್ಲ. ಇರ್ಲಿ ಬಿಡ್ರಿ ಪಾಪ, ಆಟ ಹೌದು ನೋಡ್ರಿ. ಅಲ್ಲ, ನೀವೇನು ಹೇಳ್ತೀರಿ ಅನ್ನೋದಕ್ಕೂ ನಾ ಪರೀಕ್ಷೆ ಮಾಡಿದೆ. ಏನಿಲ್ಲ, 6 ತಿಂಗಳ ಜೈಲು ಶಿಕ್ಷೆ, 1,000 ರೂಪಾಯಿ ದಂಡ. ಒಪ್ಕೊಳ್ಳೋದಾದ್ರೆ ಈ ತಕ್ಷಣನೇ ನಾನು ನಿಮಗೆ ಇನ್ನೊಂದು ಸಲ ಮತ ಹಾಕ್ಲಿಕ್ಕೆ ಅವಕಾಶ ಕೊಡ್ತೀನಿ. ಯಾಕೆ ಸುಮ್ಮನೆ ಸಾಹೇಬ್ರ, ಹಾಕೋದಂತರೂ ಹಾಕೇವಿ. ಬಹುಶಃ ಅದು ಕರೆಕ್ಟ್ ಐತಿ, ಕರೆಕ್ಟಾಗಿ ಬಿದ್ದೈತಿ ಅಂತ ಈಗ ಅನ್ಸಾಕತ್ತೈತಿ ನನಗೆ. ಬರಲ್ರಿ? ಆಯ್ತು, ಹೋಗಿ ಬರ್ರಿ. ಸ್ನೇಹಿತರೆ, ಬೆಳಗ್ಗೆ 7 ಗಂಟೆಯಿಂದ ಮತದಾನ ಪ್ರಾರಂಭವಾಗಿ ಸಂಜೆ 6 ಗಂಟೆವರೆಗೂ ಕೂಡ ಮತದಾನ ನಡೆಯಲಿದೆ. ಈಗ ಸಮಯ 6 ಗಂಟೆ ಅಂತ ತೋರಿಸ್ತಾ ಇದ್ರು ಕೂಡ ಈ ಮತಗಟ್ಟೆ ಹೊರಗಡೆ ಇನ್ನೂ 4-5 ಜನ ಮತದಾರರು ಮತ ಚಲಾಯಿಸಲಿಕ್ಕೆ ಆಗಮಿಸಿದ್ದಾರೆ. ಅಂತಹ ಮತದಾರರಿಗೆ ಈ ಮತಕೇಂದ್ರದ ಅಧ್ಯಕ್ಷಾಧಿಕಾರಿಗಳು ಕೊನೆಯ ಸಾಲಿನಿಂದ ಹಿಡಿದು ಮುಂದೆ ಇರತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಒಂದೊಂದು ಚೀಟಿಯನ್ನು ಕೊಡೋದ್ರ ಮೂಲಕ ಅವರಿಗೂ ಕೂಡ ಮತದಾನ ಮಾಡಲಿಕ್ಕೆ ಅವಕಾಶ ನೀಡ್ತಾ ಇದ್ದಾರೆ. ನೋಡಿ,
ನಮ್ಮ ಮತಗಟ್ಟೆಗೆ ಮತ ಚಲಾಯಿಸ್ತಕ್ಕಂಥ ಎಲ್ಲ ಮತದಾರರು ಮುಕ್ತಾಯ ಆದರು. ಎಲ್ಲರೂ ಕೂಡ ಬಂದಿರತಕ್ಕಂಥ ಮತದಾರರು ಎಲ್ಲರೂ ತಮ್ಮ ತಮ್ಮ ಮತವನ್ನು ಚಲಾಯಿಸಿದ್ದಾರೆ. ಈಗ ನಾವು ಈ ರಬ್ಬರ್ ಬಿಲ್ಡಿಯನ್ನು ತೆಗೆದು ಮತದಾನವನ್ನು ಕ್ಲೋಸ್ ಮಾಡ್ತಾ ಇದ್ದೀವಿ. ಕ್ಲೋಸ್ ಬಟನ್ ಒತ್ತಿ ಮೇಡಮ್. ಈಗ ಈ ರಬ್ಬರ್ ಬಿಲ್ಡೆಯನ್ನು ಮುಚ್ತಾ ಇದ್ದೇನೆ. ಇದರಲ್ಲಿ ಯಾವುದೇ ರೀತಿಯ ಮತಗಳನ್ನು ಪುನಃ ಇದರಲ್ಲಿ